ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೂವಿಸ್ ಫುಡ್ ವರ್ಲ್ಡ್. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಸಖತ್ತಾಗಿ ಸೂಪರಾಗಿ ಆಲೂ ಪರೋಟಾನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವು ನೋಡ್ರಿ ಮಸ್ತ್ ಆಗ್ತವೆ, ಮತ್ತು ಮ್ಯಾಲೆಲ್ಲ ಕ್ರಿಸ್ಪಿ, ಒಳಗೆ ಸಾಫ್ಟ್. ಮಕ್ಕಳಂತೂ ಭಾಳ ಇಷ್ಟಪಡ್ತಾರೆ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗ್ತವೆ. ಇದನ್ನು ಯಾವ ರೀತಿ ನೋಡ್ರಿ, ಈ ಥರ ಒಳಗಡೆ ಎಷ್ಟು ಪದ್ರ ಆಗ್ಯಾವ ನೋಡ್ರಿ. ಮತ್ತು ಆಲೂಗಡ್ಡೆ ಎಲ್ಲ ಕಡೆ ಹೆಂಗೆ ಸ್ಪ್ರೆಡ್ ಆಗೈತಿ ಪಲ್ಯ, ಮಸ್ತ್ ಆಗ್ತವೆ. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟಿಗೆ ನಾವು ಎಷ್ಟು ಬೇಕೋ ನಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ರೀ ಆಲೂಗಡ್ಡೆನ ಬೇಯಿಸಿ ಮೆತ್ತ ಕುದಿಸ್ಬೇಕು ನೋಡ್ರಿ. ಅವನ್ನ ಕುದಿಸಿ ಈ ಥರ ಸ್ಮ್ಯಾಶ್ ಮಾಡ್ಬೇಕು ರೀ, ಸಿಪ್ಪೆನ ತೆಗೆದೆಲ್ಲ. ಒಂದು ಸ್ಮ್ಯಾಶರ್ಲಿ ಮಾಡಿರಿ, ಇಲ್ಲಾಂದ್ರೆ ಕೈಯಿಂದನೂ ಮಾಡ್ಬೋದು. ಆಲೂಗಡ್ಡೆ ನಾವು ಎಷ್ಟು ಮೆತ್ತಗೆ ಮಾಡ್ಕೊತೀವಲ್ರಿ ಪರೋಟ ಅಷ್ಟು ಚಲೋ ಬರ್ತಾವೆ, ಇಲ್ಲಾಂದ್ರೆ ಹರಿತಾವ್ರಿ. ಹೀಗಾಗಿ ಜಾಸ್ತಿ ಮೆತ್ತಗೆ ಕುದಿಸಿ ಸಾಫ್ಟಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಉಳ್ಳಾಗಡ್ಡಿ, ಓಂಕಾಳು ಮತ್ತು ಧನಿಯಾ ಪೌಡ್ರ, ಉಪ್ಪು, ಲಿಂಬೆಹಣ್ಣು, ಅರಿಶಿಣ, ಹಿಂಗೆ ಇಷ್ಟು ಬೇಕು ನೋಡ್ರಿ. ಇಷ್ಟಿದ್ರೆ ಭಾಳ ಈಸಿ ಇದು ಮಾಡೋದು. ಮತ್ತು ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗ್ತದೆ ರೀ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗ್ತದೆ ರೀ ಮಿಕ್ಸರ್ಗೆ. ಅಂದ್ರೆ ಇದನ್ನು ಫಸ್ಟಿಗೆ ನಾವು ರುಬ್ಬಿಟ್ಕೋಬೇಕು ನೋಡ್ರಿ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಎಕ್ಸ್ಟ್ರಾ ಬರುತ್ತೆ ರೀ ಇದಕ್ಕೆ ಪರೋಟಕ್ಕೆ. ಮಸ್ತಾಗಿ ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡೇವು ಅಂದ್ರೆ ಪಟಾಪಟ್ ಒಗ್ಗರಣೆ ಹಾಕ್ಕೊಂಡ್ಬಿಡ್ಬೋದು ರೀ. ಮತ್ತು ಭಾಳ ಬೇಗನೂ ಆಗ್ತದೆ ರೀ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡೇವು ಅಂದ್ರೆ. ನೋಡಿರಿ ಈ ಥರ ಸ್ಮೂತಾಗಿ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಗ್ಗರಣೆಗೆ ಎಣ್ಣೆ ಮತ್ತು ಹಿಂಗೆ ನೋಡಿರಿ. ಹಿಂಗನೂ ಇದಕ್ಕೆ ಮೇನ್ ಐತ್ರಿ. ಹಿಂಗೆ ನಾವು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ ಚಲೋ ಬರ್ತೈತಿ ನೋಡಿರಿ. ಈ ಥರ ಎಣ್ಣೆ ಕಾದ್ಮೇಲೆ ಹಿಂಗೆ ಹಾಕೋಬೇಕು ಫಸ್ಟಿಗೆ. ಆಮೇಲೆ ಸಣ್ಣಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ನೋಡಿರಿ. ನಾನು ಸ್ವಲ್ಪ ಜಾಸ್ತಿ ಆಲೂಗಡ್ಡೆ ಇದ್ದಲ್ಲ, ಹಿಂಗಾಗಿ 2 ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ರೀ. ನೀವು ಕ್ವಾಂಟಿಟಿ ನೋಡಿ ಸ್ವಲ್ಪ ಕಡಿಮೆ ಹೆಚ್ಚು ಹಾಕೋಬೋದು ರೀ. ಆದರೆ ಸಣ್ಣಗೆ ಕಟ್ ಮಾಡಿ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಪರೋಟ ಹರಿತಾವ್ರಿ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿರಿ, ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಮಾಡಿರಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗೆಲ್ಲ ಫ್ರೈ ಆಗ್ಯದ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾವೆ ಮತ್ತು ಫುಲ್ ಹುರಿದವ್ರೀಗ. ಈಗ ನೋಡಿರಿ ಓಂಕಾಳು ಹಾಕ್ಕೊಳತ್ತೀನಿ ರೀ. ಇದನ್ನು ನಮ್ಮ ಸೈಡ ಅಜ್ವಾನ್ ಅಂತ ಕರಿತೀವಿ ನಾವು. ಈ ಆಲೂಗಡ್ಡೆ ಪರೋಟಕ್ಕೆ ಒಂದು ಸ್ವಲ್ಪ ಓಂಕಾಳು ಮತ್ತು ಹಿಂಗೆ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೇದು ರೀ. ಈಗ ಲಾಸ್ಟ್ ಒಳಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳತ್ತೀನಿ ನೋಡ್ರಿ. ನಾನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ರೀ. ಅಂದ್ರೆ ಫ್ರೈ ಮಾಡಿದಷ್ಟು ಟೇಸ್ಟ್ ಚಲೋ ಬರ್ತಾವೆ. ಈಗ ಲಾಸ್ಟ್ ಒಳಗೆ ಮತ್ತು ಧನಿಯಾ ಪೌಡ್ರ್ ಮಾಡಿಟ್ಟಿರ್ತೀವಲ್ಲ ರೀ, ಧನಿಯಾ ಜೀರಾ ಮಿಕ್ಸ್ ಅದ ರೀ ಇದು. ಆ ಪೌಡ್ರು ಮತ್ತು ಉಪ್ಪು ಸೇರಿಸ್ಕೊಳತ್ತೀನಿ ರೀ ನಾನೀಗ. ಧನಿಯಾ ಒಳಗೆ ನಾನು ಸ್ವಲ್ಪ ಜೀರಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ರೀ. ಯಾವಾಗಲೂ ಎಲ್ಲದಕ್ಕೂ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಪಲ್ಯಗಳಿಗೆಲ್ಲ. ಮತ್ತು ಈಗ ಅರಿಶಿನ ನೋಡಿರಿ. ಅರಿಶಿನ ಕಲರು ಬರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹೀಗಾಗಿ ಜಾಸ್ತಿನೇ ಅರಿಶಿನ ಯೂಸ್ ಮಾಡ್ಬೇಕು ನೋಡಿರಿ. ಈ ಥರ ಹಾಕಿ ಲಾಸ್ಟ್ ಆಫ್ ಮಾಡಿಬಿಡೋಣ ಗ್ಯಾಸ್ ಆಫ್ ಮಾಡಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳತ್ತೀನಿ ರೀ ನಾನು. ಇದನ್ನು ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕ್ಕೋಬೇಕು ನೋಡಿರಿ. ಈಗ ಇದೇ ಒಗ್ಗರಣೆ ಒಳಗೆ ಬಿಸಿ ಇರುತ್ತಲ್ರಿ, ಅದರೊಳಗೆ ಸರಿ ಆಗುತ್ತದು. ಈಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ. ಆಲೂಗಡ್ಡೆ ನೋಡಿರಿ, ಈ ಥರ ಸ್ಮ್ಯಾಶ್ ಮಾಡಿರ್ತೀನಲ್ರಿ, ಎಲ್ಲನೂ ಇದ್ರೊಳಗೆ ಸೇರಿಸಿ ಕಲ್ಸ್ಕೊಂಡ್ಬಿಡೋದ್ರಿ. ಈಗೇನು ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಇದು ಭಾಳ ಬಿಸಿ ಇಟ್ಕೊಂಡು ಪಲ್ಯ ಥರ ಮಾಡ್ಕೊಂಡಿವಿ ಅಂದ್ರೆ ಪರೋಟಕ್ಕೆ ಸ್ಟಫಿಂಗ್ ಮಾಡೋಕ್ಕಾಗಲ್ಲ, ಸುಡ್ತಿರುತ್ತೆ. ಅದಕ್ಕೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಲಾಸ್ಟ್ ಒಳಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ನೋಡಿರಿ. ಕೊತ್ತಂಬರಿ ಸೊಪ್ಪು ಜಾಸ್ತಿನೂ ಹಾಕ್ಕೋಬೋದು ನೀವು, ಇನ್ನೂ ಟೇಸ್ಟ್ ಚಲೋ ಬರ್ತೈತಿ. ಈಗೆಲ್ಲ ಮಿಕ್ಸ್ ಆಯ್ತು ನೋಡಿರಿ. ಒಂಥರ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ನೀವು ಫ್ರಿಜ್ ಒಳಗೆ ಇಟ್ಕೊಂಡ್ರೆ 2 ದಿವಸನೂ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿರಿ, ಈಗ ನಾನು ಇದು ಚಪಾತಿ ಹಿಟ್ಟು, ನಾರ್ಮಲ್ ಚಪಾತಿ ಗೋಧಿ ಹಿಟ್ಟಿಂದನೇ ಮಾಡ್ತಾ ಇರೋದು. ಆ ಹಿಟ್ಟನ್ನು ಈ ಥರ ಚಪಾತಿ ಈ ಥರ ಸ್ವಲ್ಪ ಲಟ್ಟಿಸಿ ಇದ್ರೊಳಗೆ ಹಾಕಿ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಹೋಳಿಗೆ ಮಾಡ್ತೀವಲ್ಲ ಒಬ್ಬಟ್ಟು, ಆ ಥರನೂ ಸ್ಟಫ್ ಮಾಡ್ಕೋಬೋದು. ಅದಕ್ಕಿಂತ ಇದು ಈಸಿ ಆಗುತ್ತೆ ರೀ ಮೆಥಡ್. ಮತ್ತು ಪರೋಟನೂ ಬೇಗ ಮಾಡ್ಬೋದು ರೀ. ಇದೇನು ಎಕ್ಸ್ಟ್ರಾ ಹಿಟ್ಟು ಬಂದಿರುತ್ತಲ್ಲ ಅದನ್ನ ತೆಗೆದುಬಿಡೋದು ನೋಡಿರಿ. ಅಂದ್ರೆ ಸರಿ ಹೋಗುತ್ತೆ ಅದು, ಸ್ಟಫಿಂಗು ಮತ್ತು ಮೇಗಿರೋ ಹಿಟ್ಟಿಗೂ ಸರಿಯಾಗಿರುತ್ತೆ ರೀ ಇದು. ಈಗ ನೋಡಿರಿ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಲಟ್ಸ್ಕೊಂಡ್ಬಿಡೋದ್ರಿ. ಈ ಥರ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತದು. ಈ ಥರ ಇವನ್ನಾಗಿ ಭಾಳ ತೆಳ್ಳಗೆ ಲಟ್ಟಿಸ್ಬಾರ್ದ್ರಿ ಇದನ್ನು. ನೋಡಿರಿ ಸ್ವಲ್ಪ ದಪ್ಪನೇ ಇಟ್ಕೋಬೇಕು. ಪರೋಟ ಯಾವಾಗಲೂ ಸ್ವಲ್ಪ ದಪ್ಪನೇ ಇರ್ತಾವಲ್ರಿ. ಭಾಳ ತೆಳ್ಳಗೆ ಚಪಾತಿ ಥರ ಮಾಡ್ಕೊಂಡೇವಂದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ರೀ ಇದಕ್ಕೆ. ನೋಡಿರಿ ಈ ಥರ ಲಟ್ಟಿಸಿ ಎಲ್ಲ ಕಡೆ ಚೆಂದಾಗಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡ್ಕೋಬೋದು ನೀವು. ಆಲೂಗಡ್ಡೆ ನಾವು ಎಷ್ಟು ಮೆತ್ತಗೆ ಕುದಿಸ್ಕೋತೀವಲ್ಲ ಪರೋಟ ಅಷ್ಟು ಚಲೋ ಬರ್ತಾವೆ ರೀ. ಇಲ್ಲಾಂದ್ರೆ ಹರಿಯೋ ಚಾನ್ಸ್ ಭಾಳ ಇರುತ್ತೆ. ಈಗ ತೆವಿಕಾದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು
ನಾನು ಪರೋಟ ಹಾಕ್ಕೊಳ್ಳೋದೇನು ರೀ ಇಲ್ಲಿ. ಮತ್ತು ತೆವಿಕಾದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ರೀ. ಈಗ ನೋಡಿರಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಸುತ್ತೆಲ್ಲ ಎಣ್ಣೆ ಹಾಕ್ಕೊಂಡು ಬೇಯಿಸಾತೀನಿ ನೋಡಿರಿ. ಮತ್ತು ಇದು ಮೀಡಿಯಮಾಗಿ ಇಟ್ಕೊಂಡು ನಾವು ಬೇಯಿಸಿದ್ರೆ ಚೆಂದಾಗಿ ಬೇಯ್ತಾವ್ರಿ ಪರೋಟ. ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಮಸ್ತಾಗಿ ಆಗ್ತಾವೆ ನೋಡಿರಿ ಪರೋಟ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸೈಡ ಬೇಯಿಸ್ಕೊಳತ್ತೀನಿ ರೀ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತಾವೆ. ಜಾಸ್ತಿ ಎಣ್ಣೆ ಯೂಸ್ ಮಾಡದೇ ಇರೋರು ಕಡಿಮೆನೂ ಹಾಕ್ಕೋಬೋದು. ಮತ್ತು ಲಾಸ್ಟ್ ಒಳಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೋಬೇಕು ರೀ. ಒಬ್ಬೊಬ್ರು ಇಷ್ಟಪಡೋರು ಪೂರ್ತಿ ತುಪ್ಪದಲ್ಲೇ ಬೇಯಿಸ್ಕೋಬೋದು. ಅದಕ್ಕಿಂತ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಚಲೋ ಬರ್ತೈತೆ ಇದಕ್ಕೆ. ನೋಡಿರಿ ನಮ್ಮ ಮನ್ಯಾಗಂತೂ ಎಲ್ಲರೂ ಇಷ್ಟಪಡ್ತಾರೆ. ನೀವು ನಾನು ಮಾಡೋ ಥರ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಹೆಂಗಾಗ್ಯಾವ ಅಂತೇಳಿ. ನೋಡಿರಿ ಈಗ 2 ಸೈಡ್ ಮಸ್ತಾಗಿ ಬೇಯಿಸ್ಕೊಂಡು ಈಗ ನಾನು ತುಪ್ಪ ಹಾಕ್ಕೊಳತ್ತೀನಿ ನೋಡಿರಿ. ಈಗ ಲಾಸ್ಟ್ ಒಳಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ರೆಡ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು ನೋಡ್ರಿ. ಅಂದ್ರೆ ಮೇಲೆಲ್ಲ ಫುಲ್ ಕ್ರಂಚಿಯಾಗಿ ಬರ್ತಾವೆ, ಒಳಗಡೆ ಫುಲ್ ಸಾಫ್ಟ್ ಆಗ್ತಾವೆ ರೀ. ನೀವು ಬೇಗ ಇದು ಮಾಡಿ ಬೇಯಿಸಿ ತೆಗೆದ್ರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ ರೀ ಪರೋಟ. ಹೋಟೆಲ್ಗಳಲ್ಲೆಲ್ಲ ಇದೇ ಥರ ಬೇಯಿಸ್ತಾರೆ ನೋಡ್ರಿ ಅವರು. ನೋಡಿರಿ ನಾನು ತಿರುವಿ ಹಾಕಿ 2 ಕಡೆ ಚೆಂದಾಗಿ ಬೇಯಿಸ್ಕೊಳತ್ತೀನಿ. ಈಗ ನಾನು ಜಾಸ್ತಿ ತುಪ್ಪನೇ ಹಾಕಿ ಬೇಯಿಸ್ತಾ ಇದ್ದೀನಿ. ಫಸ್ಟಿಗೆ ಅಷ್ಟೇ ಎಣ್ಣೆ ಹಾಕಿದ್ದು. ಮಕ್ಕಳಿಗೆಲ್ಲ ತುಪ್ಪ ಹಾಕಿಕೊಟ್ರೆ ಒಳ್ಳೇದು ನೋಡಿರಿ. ಹಿಂಗಾಗಿ ಜಾಸ್ತಿ ನಾನು ತುಪ್ಪನೇ ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿರಿ ಈಗ ಪರೋಟ ರೆಡಿ ಆಯಿತು. ಈ ಥರ ರೆಡ್ ಕಲರ್ ಬರಬೇಕು ನೋಡಿರಿ, ಮಸ್ತಾಗಿ ಟೇಸ್ಟ್ ಬರ್ತಾವೆ ಇವು. ಈ ಥರ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ ಪರೋಟಕ್ಕೆ ಮೊಸರು ಅಥವಾ ಸಾಸ್ ಯಾವುದಾದ್ರೂ ಕಾಂಬಿನೇಷನ್ ಮಾಡ್ಬೋದು. ಹಾಗೇನೂ ತಿನ್ಬೋದು, ಅಷ್ಟು ಟೇಸ್ಟಾಗಿರ್ತಾವೆ ಇವು. ನೋಡಿರಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.